ನಮಸ್ಕಾರ ಸ್ನೇಹಿತರೆ. ಕಟಕ ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ? ಕಟಕ ರಾಶಿಯವರಿಗೆ ಜುಲೈ ತಿಂಗಳು ಯಾವೆಲ್ಲ ಲಾಭ ಬರಲಿದೆ, ಹಾಗೆ ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳಿದೆ, ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಈ ಕಟಕ ರಾಶಿಯವರಿಗೆ ಜುಲೈ ತಿಂಗಳು ವಿಪರೀತವಾದಂತಹ ಕಷ್ಟಗಳೆದುರಾಗುತ್ತೆ. ಹಾಗಾದರೆ ಅದಕ್ಕೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರಾಗಿದ್ದರೆ ಮತ್ತು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕಟಕ ರಾಶಿಯ ಜುಲೈ ತಿಂಗಳ 2025ನೇ ವರ್ಷದ ಶುಭ ಫಲಗಳ ಬಗ್ಗೆ ಮೊದಲಿಗೆ ಚರ್ಚೆ ಮಾಡೋಣ. ಆನಂತರ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳ ಬಗ್ಗೆ ನೋಡೋಣ. ಮೊದಲಿಗೆ ಶುಭ ಫಲಗಳಲ್ಲಿ ಈ ತಿಂಗಳು ಕಟಕ ರಾಶಿಯವರಿಗೆ ಶುಕ್ರನಿಂದ ಮಾತ್ರ ಯೋಗ ಅನ್ನೋದು ಇರುತ್ತೆ. ಕಟಕ ರಾಶಿಯವರಿಗೆ ಶುಕ್ರ ಮಾತ್ರ ಈ ತಿಂಗಳಲ್ಲಿ ಲಾಭ ಅನ್ನೋದನ್ನ, ಯೋಗ ಅನ್ನೋದನ್ನ ತಂದುಕೊಡ್ತಾರೆ. ಇನ್ನು ಮಿಕ್ಕಂತಹ ಎಲ್ಲ ಗ್ರಹಗಳು ಕೂಡ ಕಟಕ ರಾಶಿಯವರಿಗೆ ನೀಚನಾಗಿದ್ದಾರೆ. ಹಾಗಾಗಿ ಶುಕ್ರ ಈ ತಿಂಗಳಲ್ಲಿ ನಿಮ್ಮನ್ನ ಕಾಪಾಡ್ತಾನೆ ಅಂತ ಹೇಳಬಹುದು. ಲಾಭ ಸ್ಥಾನದಲ್ಲಿ ಶುಕ್ರ ಗ್ರಹ ಇದ್ದಾರೆ. ಹಾಗಾಗಿ ನಿಮ್ಮ ಅಗತ್ಯಕ್ಕೆ ತಕ್ಕಂಥ ಸಹಾಯ ಅನ್ನೋದು ಆಗುತ್ತೆ. ಶುಕ್ರ ಲಾಭ ಸ್ಥಾನದಲ್ಲಿರುವುದರಿಂದ ನಿಮಗೆ ಬರುವಂತಹ ಸಂಕಷ್ಟಗಳನ್ನು, ಹಾಗೆ ನಿಮಗೆ ಹಣಕಾಸಿನ ತೊಂದರೆ ಬಂದರೆ ಕರೆಕ್ಟಾಗಿ ಹಣ ಸಮಯಕ್ಕೆ ನಿಮಗೆ ಒದಗೋತ್ತರ, ಹಾಗೆ ನಿಮಗೆ ಏನೇ ಸಂಕಷ್ಟ ಬಂದರೂ ಕೂಡ ಶುಕ್ರನಿಂದ ಯಾರಾದರೂ ಬಂದು ನಿಮಗೆ ಸಹಾಯ ಮಾಡುತ್ತಾರೆ. ಈ ಥರ ನಿಮ್ಮ ಅಗತ್ಯಕ್ಕೆ ತಕ್ಕಂತಹ ಸಹಾಯ ಅನ್ನೋದನ್ನು ಶುಕ್ರ ಗ್ರಹ ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಕರುಣಿಸಿದ್ದಾನೆ. ಹಾಗಾಗಿ ನೀವು ತುಂಬಾನೇ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಅನ್ನೋದು ಇರೋದಿಲ್ಲ. ಆರ್ಥಿಕವಾಗಿ ಕುಟುಂಬದವರ ಸಹಾಯ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ನಿಮ್ಮ ಕುಟುಂಬದವರು ಈ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆಗಿರುತ್ತಾರೆ. ಹಣಕಾಸಿನ ವಿಚಾರವೇ ಆಗಿರಲಿ, ಏನೇ ಒಂದು ವಿಷಯವಾಗಿರಲಿ, ಆರ್ಥಿಕವಾಗಿ ನಿಮ್ಮ ಕುಟುಂಬದವರು ನಿಮಗೆ ನೆರವಾಗುತ್ತಾರೆ. ಹಾಗಾಗಿ ಈ ರಾಶಿಯವರಿಗೆ ಏನೇ ಒಂದು ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಅನ್ನೋದು ಇರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಅಂತ ಹೇಳಿದರೆ ತಪ್ಪಾಗಲ್ಲ. ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅನ್ನೋದು ಒಂದಿದ್ರೆ ಸಾಕು. ಏನೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಶಕ್ತಿ ಅನ್ನೋದು ಕೂಡ ನಿಮ್ಮಲ್ಲಿರುತ್ತೆ. ಇನ್ನು ದೇವಾಲಯಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವೇನಾದರೂ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ ತಿಂಗಳಲ್ಲಿ ನೀವು ಖಂಡಿತವಾಗಿಯೂ ಕೂಡ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡ್ತೀರಾ. ಇದರಿಂದ ನಿಮ್ಮಲ್ಲಿರುವಂತಹ ಕಷ್ಟ ಅನ್ನೋದು ಕಡಿಮೆಯಾಗ್ತಾ ಬರುತ್ತೆ. ಇನ್ನು ಈ ರಾಶಿಯವರಿಗೆ ತುಂಬ ತೊಂದರೆ ಇದ್ರೂ ಕೂಡ ಶುಕ್ರನಿಂದ ಎಲ್ಲವೂ ಕೂಡ ನಿಧಾನವಾಗಿ ಸುಧಾರಿಸ್ತಾ ಹೋಗುತ್ತೆ. ಆಗಲೇ ಹೇಳಿದ ಹಾಗೆ ನಿಮಗೆ ಈ ತಿಂಗಳಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಶುಕ್ರ ಒಬ್ಬರು ನಿಮ್ಮ ಜೊತೆ ಇದ್ದಾರೆ. ಹಾಗಾಗಿ ಆ ಕಷ್ಟಗಳೆಲ್ಲ ಅಲ್ಲೇ ಸರಿ ಹೋಗಬೇಕು. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನು ನೋಡಿದ್ದಾಯಿತು. ಇನ್ನು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ವಿಷಯಗಳು ಏನು ಅಂತ ನೋಡೋದಾದರೆ, ಈ ರಾಶಿಯವರಿಗೆ ರವಿ ಬುಧನಿಂದ ಮಾತಿನಲ್ಲಿ ಹಿಡಿತ ಅನ್ನೋದು ಇರಬೇಕಾಗುತ್ತೆ. ಅವಮಾನ ಕೂಡ ಆಗಬಹುದು. ರವಿ ಮತ್ತೆ ಬುಧ ಗ್ರಹ ನೀಚನಾಗಿರುವುದರಿಂದ ನಿಮ್ಮ ಮಾತಿನಲ್ಲಿ ನಿಮಗೆ ಹಿಡಿತ ಇರಬೇಕು. ನಿಮ್ಮ ಮಾತಿನ ಮೇಲೆ ನೀವು ಎಷ್ಟು ನಿಗಾ ಇಟ್ಕೊಂಡಿರ್ತೀರಾ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ನೀವು ಕೋಪದಲ್ಲಿ ನಿಮ್ಮೊಬ್ಬರಿಗೆ ಕೋಪ ಇರೋದು ಅಂತ ಅಂದ್ಕೊಂಡು ಜಗಳದಲ್ಲಿ ಮಾತನಾಡಬೇಕಾದ್ರೆ ಏನೋ ಒಂದು ಮಾತನಾಡಿದರೂ ಕೂಡ ಈ ಕೊರಗು ಜೀವನ ಪೂರ್ತಿ ನಿಮ್ಮಲ್ಲಿ ಉಳಿದುಕೊಳ್ಳುತ್ತೆ. ಇದರಿಂದ ನಿಮಗೆ ಸಾಕಷ್ಟು ತೊಂದರೆ ಅನ್ನೋದನ್ನು ನೀವು ಎದುರಿಸಬೇಕಾಗುತ್ತೆ. ಹಾಗೆ ಅವಮಾನ ಕೂಡ ಆಗಬಹುದು. ಹಾಗಾಗಿ ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಇರ್ತೀರೋ, ಎಷ್ಟು ಡಿಸಿಪ್ಲಿನ್ಡ್ ಆಗಿರ್ತೀರೋ, ಎಷ್ಟು ಇತಿಮಿತಿಯಾಗಿ ಮಾತಾಡ್ತೀರೋ ಅಷ್ಟು ಈ ತಿಂಗಳಲ್ಲಿ ಮುಖ್ಯವಾಗಿರುತ್ತೆ. ಮಾತಿನಲ್ಲಂತೂ ಈ ತಿಂಗಳಲ್ಲಿ ತುಂಬ ನಿಗಾವಹಿಸಿ ಅಂತ ಹೇಳಬಹುದು. ಹಾಗಾಗಿ ಮಾತಿನಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಮೌನವಾಗಿರುವುದು ಬಹಳ ಮುಖ್ಯ ಅಂತಾನೆ ಹೇಳಬಹುದು. ನೀವು ಈ ತಿಂಗಳಲ್ಲಿ ಎಷ್ಟು ಮೌನವಾಗಿರುತ್ತೀರೋ ಅಷ್ಟು ನಿಮಗೆ ಮುಖ್ಯವಾಗಿರುತ್ತೆ. ಜಗಳ ಅಂದರೆ ದಯವಿಟ್ಟು ಹೋಗಬೇಡಿ. ಹಾಗೆ ಮೂರನೇ ವ್ಯಕ್ತಿಗಳ ಮಧ್ಯೆ ನೀವು ಹೋಗಬೇಡಿ. ಯಾಕಂದರೆ ನಿಮ್ಮನ್ನು ಮೂರನೇ ವ್ಯಕ್ತಿಗಳ ಥರ ಸಿಲುಕಿಸಿ ಬಿಟ್ಟು ನಿಮಗೆ ಅವಮಾನ ಮಾಡಿ ಕಳುಹಿಸುತ್ತಾರೆ. ಎಚ್ಚರ. ಇನ್ನು ಕೇತು ಮತ್ತು ಕುಜನಿಂದ ತುಂಬ ಖರ್ಚು ಹೆಚ್ಚಾಗುತ್ತೆ. ಕೇತು ಗ್ರಹ ಮತ್ತು ಕುಜಗ್ರಹ ಇಬ್ಬರು ಕೂಡ ನೀಚನಾಗಿರುವುದರಿಂದ ವಿಪರೀತವಾದಂತಹ ಖರ್ಚುಗಳು ನಿಮ್ಮ ಮೇಲೆ ಬರುತ್ತೆ.
ತುಂಬ ಅಂದರೆ ತುಂಬಾ ಖರ್ಚನ್ನೋದು ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ. ಸಾಕಷ್ಟು ಹಣ ವ್ಯಯವಾಗುತ್ತೆ. ಸಾಕಷ್ಟು ಹಣ ಅನ್ನೋದು ನಿಮ್ಮ ರಾಶಿಯಲ್ಲಿ ಕೇತು ಮತ್ತು ಕುಜನಿಂದ ವ್ಯಯವಾಗುತ್ತೆ. ಹಣದ ಬಗ್ಗೆ ನೀವು ಗಮನ ವಹಿಸಲೇಬೇಕು. ಇನ್ನು ಬುಧ ಕೂಡ ನೀಚನಾಗಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಹೆಚ್ಚಾಗಿ ಖರ್ಚಾಗುತ್ತೆ. ಬುಧ ಕೂಡ ನೀಚನಾಗಿರುವುದರಿಂದ ನಿಮ್ಮ ಮಕ್ಕಳನ್ನು ಒಳ್ಳೆಯ ಸ್ಕೂಲ್ಗೆ, ಒಳ್ಳೆಯ ಕಾಲೇಜ್ಗೆ ಸೇರಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀರ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಪರೀತವಾದಂತಹ ಖರ್ಚು ಹೆಚ್ಚಾಗುತ್ತೆ ಅಂತಾನೇ ಹೇಳಬಹುದು. ಇನ್ನು ರಾಹುವಿನಿಂದ ತುಂಬ ಪ್ರಯತ್ನ ಪಟ್ಟರೆ ಮಾತ್ರ ಜಯ ಸಿಗುತ್ತೆ. ಇನ್ನು ಶನಿಯಿಂದ ತಂದೆ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ, ನಿಗಾ ವಹಿಸಿ. ಶನಿಯು ಕೂಡ ನೀಚನಾಗಿರುವುದರಿಂದ ಕಟಕ ರಾಶಿಯವರಿಗೆ ಇವರ ತಂದೆ ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮ ತಂದೆಗೆ ಬಂದರೆ ಖಂಡಿತವಾಗಲು ನೀವು ತಕ್ಷಣ ಆಸ್ಪತ್ರೆಗೆ ಸೇರಿಸುವುದು ಮುಖ್ಯವಾಗುತ್ತೆ. ಇಲ್ಲವಾದರೆ ಅವರ ಆರೋಗ್ಯಕ್ಕೂ ಕೂಡ ಅತಿಯಾದಂತಹ ಹಣ ಖರ್ಚಾಗುತ್ತೆ. ಇನ್ನು ಗುರುಬಲ ಕೂಡ ಈ ರಾಶಿಯವರಿಗೆ ಇರುವುದಿಲ್ಲ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗಬಹುದು. ಇನ್ನು ತುಂಬ ಸಮಸ್ಯೆಗಳು ಈ ತಿಂಗಳಲ್ಲಿ ಬರಬಹುದು. 100% ಈ ಘಟನೆಗಳು ನಡೆಯುತ್ತೆ. ಬಹಳ ಎಚ್ಚರದಿಂದಿರಿ. ಕಟಕ ರಾಶಿಯವರು ಕಪ್ಪು ಬಣ್ಣವನ್ನು ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬಳಸಬಾರದು. ಇದರಿಂದಲೂ ಕೂಡ ನಿಮಗೆ ನಷ್ಟವಾಗುತ್ತೆ. ಆಧ್ಯಾತ್ಮ ಅನ್ನೋದು ಈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ತುಂಬ ಮುಖ್ಯವಾದದ್ದು. ಭಗವಂತನ ಮೊರೆ ಹೋಗಬೇಕು. ಪ್ರತಿನಿತ್ಯ ಪೂಜೆ ಮಾಡಿ, ಹಾಗೆ ದೇವರ ಆರಾಧನೆ ಮಾಡಿ, ಪ್ರತಿನಿತ್ಯ ಧ್ಯಾನ ಮಾಡಿ. ನೀವು ಎಷ್ಟು ತಾಳ್ಮೆಯಿಂದಿರುತ್ತೀರೋ ಅಷ್ಟು ಕಟಕ ರಾಶಿಯವರಿಗೆ ಒಳಿತಾಗುತ್ತೆ. ಇಲ್ಲಾಂದರೆ ನಿಮ್ಮ ಜೀವನ ತುಂಬ ಕಷ್ಟವಾಗುತ್ತೆ. ಹಾಗೆ ನಿಮಗೆ ಏನೇ ಕಷ್ಟ ಬಂದರೂ ಕೂಡ ತಲೆ ಕೆಡಿಸಿಕೊಳ್ಳಬೇಡಿ. ಶುಕ್ರ ಗ್ರಹದಿಂದ ಎಲ್ಲ ಕೂಡ ಆರಾಮಾಗಿ ಸಲೀಸಾಗಿ ನೆರವೇರುತ್ತೆ. ಇನ್ನು ಇದಕ್ಕೆ ಏನೇನು ಪರಿಹಾರಗಳನ್ನು ಮಾಡಬೇಕು ಅಂತ ನೋಡೋದಾದರೆ, ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಿ ಮತ್ತು ಪ್ರತಿನಿತ್ಯ ನೀವು ಯೋಗ ಧ್ಯಾನವನ್ನು ಮಾಡಿ. ಆಗ ಮಾತ್ರ ನಿಮಗಿರುವಂತಹ ಅಶುಭ ಫಲಗಳು ಕಡಿಮೆಯಾಗುತ್ತಾ ಬರುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕಟಕ ರಾಶಿಯವರಿಗೆ ಯಾವೆಲ್ಲ ಲಾಭಗಳಿವೆ ಮತ್ತು ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ. ನಿಮ್ಮದು ಕೂಡ ಕಟಕ ರಾಶಿಯಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಓಂ ಮಹಾವಿಷ್ಣುವೇ ನಮಃ ಅಂತ ಕಾಮೆಂಟ್ ಮಾಡಿ.